ಆಗಿದೆ ಇವಾಗ. ಇವಾಗ ಹೋಗ್ಬೇಕು, ಆಚೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಎಲ್ಲ ಅಂತ ಬ್ಲಾಗ್ ಕಂಟಿನ್ಯೂಸ್ ಆಗಿ ನೋಡಿ ಗೊತ್ತು. ಸೊ ಇವಾಗಿನ ಆಚೆ ಬಂದ್ವಿ, ಪಾಪುನ ಪಾರ್ಕಿಗೆ ಕರ್ಕೊಂಡು ಬಂದಿದ್ವಿ. ನನಗೆ ಪಾರ್ಕ್ ಅಂದರೆ ತುಂಬಾ ಇಷ್ಟ ಅವನಿಗೆ. ಪಾರ್ಕಲ್ಲಿ ಏನೂ ಆಟಾಡಲ್ಲ ಅವನು, ಆಟಾಡೋದು ಒಂದೇ ಜಾರಬಂಡಿ ಒಂದೇ ಇಷ್ಟಪಡೋದವನು. ಜಾರಬಂಡಿ ಒಂದೇ ಆಟಾಡೋದು, ಬೇರೆ ಎಲ್ಲ ಬೇರೆ ಯಾವುದಾದ್ರೂ ಟ್ರೈ ಮಾಡೋ ಅಂದರೂ ಮಾಡೋದಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಪಡ್ತಾನೆ, ಪಾಪ ಕೈ ಹಿಡ್ಕೊ ಅಂತ ಹೇಳ್ತಾ ಇದ್ದ. ಆಮೇಲೆ ಅವನೇ ಆಡ್ತಾನೆ ಒಬ್ಬನೊಬ್ಬನೇ. ಸರ್ ಅಂದ್ಬಿಟ್ಟು ನಮಗೂ ಬಾಲ್ಯದ ನೆನಪೆಲ್ಲ ಸ್ಟಾರ್ಟ್ ಆಯಿತು. ನಾವು ಈಗ ಆಡ್ತಾಯಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡೆ ಜೋಕಾಲಿಲಿ ಆಡ್ತಿದ್ದೆ. ನಮ್ಮ ಪಾಪು ಎದುರ್ತಾ ಇದ್ದ ಅಂದ್ಬಿಟ್ಟು ಅವ್ರ ಅಪ್ಪ ಅಲ್ಲಿ ಕೂರಿಸ್ಕೊಂಡು ಜೋಕಾಲಿನ ಆಡಿಸ್ತಾಯಿದ್ರು. ಅಷ್ಟೊತ್ತಂಗೆ ಅವ್ನು ಬೇಡ ಅಂತಂದ, ಮತ್ತು ಜಾರಬಂಡಿ ಆಡಬೇಕು ಅಂತ ಅಲ್ಲೇ ಹೋಗಿದ್ದ. ಅವರಪ್ಪ ಟ್ರೈ ಮಾಡ್ತಿರ್ತಾರೆ ಬೇರೆ ಗೇಮ್ಸ್ ಎಲ್ಲ ಆಟ ಆಡ್ಸೋಕ್ಕೆ. ಇವಾಗ ನೋಡಿ ಇದರಲ್ಲೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಎದ್ಬಿಡ್ತಾನೆ, ಕೂತ್ಕೊಳ್ಳೋದೆಲ್ಲ ಸ್ವಲ್ಪ ಭಯ ಪಡ್ತಾನೆ ಅವನು. ಸೊ ಆಟ ಆಡ್ತಾಯಿದ್ರು, ಚೆನ್ನಾಗಿ ಅನಿಸ್ತು ನಮಗೂ. ಸ್ವಲ್ಪ ನಾವು ಚಿಕ್ಕ ಮಕ್ಕಳ ಆಗಿಬಿಟ್ವಿ ಅನಿಸ್ತು ನನಗೆ. ಅವನ ಜೊತೆ ಆಟ ಆಡ್ತಾ ಅವನು ಕೂತ್ಕೊಂಡು ನೀನು ಆಟಾಡೋ ಒಂದು ಅವ್ರ ಅಪ್ಪನೇ ಕೂರಿಸ್ಬಿಟ್ಟು ಆಟ ಆಡಿಸ್ತಾಯಿದ್ದ. ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡೋದು ಫ್ಯಾಮಿಲಿ ಜೊತೆ ಎಷ್ಟು ಖುಷಿ ಕೊಡುತ್ತಲ್ವ, ಅಷ್ಟು ಚೆನ್ನಾಗಿ ಅನಿಸ್ತು ನನಗಂತೂ. ಒಂಥರ ಅವತ್ತು ಮೈಂಡೆಲ್ಲ ಸ್ವಲ್ಪ ಫ್ರೆಶ್ ಅನಿಸ್ತು. ನಮ್ಮ ಪಾಪನೂ ಚೆನ್ನಾಗಿ ಆಟ ಆಡ್ದ, ಅವ್ರ ಪಾಪನ ಎಷ್ಟು ಮಿಸ್ ಮಾಡ್ಕೋತಾನೆ. ಆದರೆ ತುಂಬ ಇಷ್ಟಪಟ್ಟು ಆಟ ಆಡ್ತಾಯಿದ್ದ. ಬರೀ ಜಾರಬಂಡಿ ಒಂದೇ ಬೇಕು ಅಂತ ಹೇಳ್ತಾಯಿದ್ದ. ಫೈನಲಾಗಿ ತುಂಬಾ ಖುಷಿ ಆಯಿತು. ಅವನ ಖುಷಿ ನೋಡಿ ನಮಗೂ ಖುಷಿ ಅನಿಸ್ತು. ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಅವನ್ನ ಅಲ್ಲಿ ಕರ್ಕೊಂಡೋಗಿ. ಆದಷ್ಟು ಟೈಮ್ ಇದ್ದಾಗ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ, ಮಿಸ್ ಮಾಡಲ್ಲ. ಪಾರ್ಕಿಗೆ ಆಗಿರ್ಬೋದು, ಇದೊಂದು ಯೂಸ್ಫುಲ್ ಅನ್ನಿಸ್ತು. ಅವರು ಒಂದು ಈ ಸೆಂಟ್ರಲ್ ಜೈಲ್ ಆಪೋಸಿಟಲ್ಲಿ ಬಾಷ್ ಕಂಪ್ನಿ ಇದೆ, ಅಲ್ಲಿ ಹಾಕಿರೋವಂಥದ್ದು ಮಕ್ಕಳಿಗೆ ಅಂತ ತುಂಬ ಯೂಸ್ಫುಲ್ ಅನಿಸ್ತು. ಎಷ್ಟೊಂದು ಜನ ಬಂದು ಆಟ ಆಡ್ತಾ ಇರ್ತಾರಲ್ಲಿ ಲೀವ್ ಇದ್ದಾಗೆಲ್ಲ. ನೀವು ನೋಡ್ತಾ ಇರ್ಬೋದು, ಇವಾಗ ಎಕ್ಸಸೈಸ್ ಎಲ್ಲ ಹಾಕಿದ್ದಾರೆ. ವಯಸ್ಸಾದವರು ಯಾರಾದರೂ ಎಕ್ಸಸೈಸ್ ಎಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಪಾರ್ಕಲ್ಲೆಲ್ಲ ಆಟ ಆಡಿದ್ದಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಪಾಪಗೆ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಿದ್ದ. ಅವ್ನಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಅಂದ್ಬಿಟ್ಟು ಅವ್ನಿಗೆ ಕೋನ್ ಐಸ್ ಕೊಡಿಸ್ಬಿಟ್ಟು ನಾವು ಫಾಲ್ಗುದ ಐಸ್ ಕ್ರೀಮ್ನ ತೊಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ. ಇವಾಗ ಈ ಆಲೂ ಪಾಲಕ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ಅನ್ನ ಜೊತೆ ಅಂತೂ, ದೋಸೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಇಲ್ಲೊಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ್ಮೇಲೆ ಮತ್ತು ಇದಕ್ಕೆ ಸ್ವಲ್ಪ ಸೋಂಪನ್ನ ಹಾಕ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಕೋಬೇಕು, ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹಾಕ್ಕೋಬೇಕು. ಇವಾಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದನ್ನ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇಲ್ಲಿ ನಾನು ಸಣ್ಣದಾಗಿ ಹೆಚ್ಚಿದಂಥ ಆಲೂಗಡ್ಡೆ, ಹಸಿ ಆಲೂಗಡ್ಡೆ, ಅದು ಬೇಯಿಸಿರೋಂಥದ್ದಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಒಂದು 5 ನಿಮಿಷ ಮುಚ್ಚಿಡ್ತೀನಿ, ಚೆನ್ನಾಗಿ ಬೇಯಬೇಕು ಅಂತೇಳಿ. ಆಲೂಗಡ್ಡೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಲ್ಲ, ಅದಕ್ಕೆ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊತೀನಿ. ಇವಾಗ ಅದನ್ನು ತೆಗ್ದಾದ್ಮೇಲೆ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಒಂದು ಪಾಲಕ್ ಕಟ್ಟನ್ನು ತೊಗೊಂಡಿದ್ದೀನಿ ನಾನು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ 2 ಪಾಲಕ್ ಸೊಪ್ಪು, ಇನ್ನೊಂದು 2 ಆಲೂಗಡ್ಡೆನೂ ಸೇರಿಸ್ಕೋಬೋದು.
ಇವಾಗ ನೋಡ್ತಾ ಇರ್ಬೋದು ನೀವು ಹೇಗೆ ಬಂದಿದೆ ಅಂತ. ಈ ಹಂತದಲ್ಲಿ ನಾನು ಸ್ವಲ್ಪ ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಆದಷ್ಟು ಜಾಮ್ ಟೊಮೆಟೊನ ಹಾಕ್ಕೊಳ್ಳಿ, ಹುಳಿ ಟೊಮೆಟೊ ಹಾಕ್ಕೋಬೇಡಿ. ಇದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಆವಾಗವಾಗ ಕೈನ ಆಡಿಸ್ತಾ ಇರಿ ಬಾಣಲಿಲಲ್ಲಿ, ಇಲ್ಲದೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಾಗುತ್ತೆ, ಅಂದರೆ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ ಮತ್ತೆ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಬಿಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಒಂದು ಗ್ಯಾಸ್ ಅನ್ನೋದು ಬೇಗ ವೇಸ್ಟ್ ಆಗೋದಿಲ್ಲ, ಇನ್ನೊಂದು ಚೆನ್ನಾಗೇ ಬೇಗನೆ ಬೇಯುತ್ತೆ, ಬೇಗನೆ ಅಡುಗೆ ಆಗುತ್ತೆ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ಬೇಕಂದರೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡರ್ನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನೊಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 5 ನಿಮಿಷ ಕುದಿಯೋವರೆಗೂ. ಇವಾಗ ನಾನಿಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟನ್ನ ನೋಡಿ ಹಾಕ್ಕೊಳ್ಳಿ, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸಾಲ್ಟನ್ನ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಹಸಿ ಆಲೂಗಡ್ಡೆ ಆಗಿರೋದ್ರಿಂದ ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ. ಮತ್ತು ಇಲ್ಲೊಂದು 5 ನಿಮಿಷ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಬೆಂದಿದೆ, ಅದು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಈ ಹಂತದಲ್ಲಿ ನಾನು ಒಂದು ಸ್ವಲ್ಪ ಮೊಸರು ಮತ್ತು ಕ್ಯಾಶ್ಯೂಸ್ ಅಂದರೆ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಚಪಾತಿಗೆ, ಪೂರಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಕುದ್ದಾದಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ, ನೀವು ನೋಡ್ಬೋದು. ಕುದ್ದಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇವಾಗ ಮತ್ತೆ ಅದನ್ನು ತಿರ್ಗಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಲಾಸ್ಟಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಇವಾಗ ರೆಡಿಯಾಗಿರುತ್ತೆ. ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಮೇಲೆ ರೆಡಿಯಾಗಿರುತ್ತೆ. ಒಂದು ಸತಿ ಪ್ಲೀಸ್ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ರುಚಿಯಾಗಿರುತ್ತೆ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.